ಸರ್ ನಮಸ್ಕಾರ. ನನ್ನ ಹೆಸರು ಬಂದುಬಿಟ್ಟು ಫಿರೋಜ್ ಅಂತೇಳಿ. ನಾನು ಕೊಬೋಟ ಕಂಪ್ನಿಯಿಂದ ಬಂದಿದ್ದೀನಿ. ಇವತ್ತು ನಾವು ಇಲ್ಲಿ ಕೃಷಿ ಮೇಳದಲ್ಲಿ ಇಲ್ಲಿ ಭೂಮಿ ಪುತ್ರ ಇದು ಶೋರೂಮ್ ಬಂದುಬಿಟ್ಟು ಮಂಡ್ಯದಲ್ಲಿದೆ. ನಾವು ಇವತ್ತು ಇಲ್ಲಿ ಕೃಷಿ ಮೇಳದಲ್ಲಿ ಟ್ರ್ಯಾಕ್ಟರ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಇದು 27 HP ಟ್ರ್ಯಾಕ್ಟರ್ ಇದೆ. ಇದರ ಫ್ಯೂಚರ್ ಬಂದುಬಿಟ್ಟು ಇದು ಟೋಟಲ್ ಮೇಡ್ ಇನ್ ಜಪಾನ್. ಮೇಡ್ ಇನ್ ಜಪಾನ್. ಸರ್ ಇಲ್ಲ ಹೆಂಗೆ ಸರ್, ಕೆಲವೊಂದು ಟ್ರ್ಯಾಕ್ಟರ್ ಲೈಟ್ ವೇಟ್ ಇದೆ. ಅಲ್ಲಿ ನೀವು ನೋಡ್ಬೋದು 34 HP ಟ್ರ್ಯಾಕ್ಟರ್ ಇದೆ. ಇನ್ನೊಂದು ಅದು ಬಂದು ಸರ್ ಲೈಟ್ ವೇಟ್ ಟ್ರ್ಯಾಕ್ಟರ್, ಅದು ನಿಮ್ಮ ಪಡ್ಲಿಗಳಲ್ಲೇ ವರ್ಕ್ ಆಗೋದು ಚೆನ್ನಾಗಿ. ಅದೇ ಥರ ಇದು ಬಂದು ಸರ್ ನಮ್ಮ ಹೊಸ ಮಾಡಲ್ ಲಾಂಚ್ ಮಾಡ್ತಾ ಇದ್ದೀವಿ 42 HP ಅಂತೇಳಿ. ಸರ್ ಇದು 42 HP. ಇವತ್ತು ನಾವು ಇದು ಕೃಷಿ ಮೇಳದಲ್ಲಿ ಲಾಂಚ್ ಮಾಡಿದ್ದೀವಿ. ಇದನ್ನು ಬಂದುಬಿಟ್ಟು ಕುಬೋಟ ಮೇಡ್ ಇನ್ ಜಪಾನ್. ಇದು MU ಸೀರೀಸ್ ಅಂತೇಳಿ. MU ಅಂದರೆ ಮಲ್ಟಿ ಯುಟಿಲಿಟಿ ಟ್ರ್ಯಾಕ್ಟರ್. ಇದು ಬಂದುಬಿಟ್ಟು ನಿಮಗೆ ರೋಟರ್ ಹೊಡಲಿಕ್ಕೆ, ಆಮೇಲೆ ಭೂಮಿ ಎಲ್ಲ ಥರ ಭೂಮಿಯಲ್ಲೇ ಕೆಲಸ ಮಾಡ್ಬೋದು. ಕಲ್ಟಿವೇಟರ್ ಆಗಲಿ, ರೋಟರ್ ಆಗಲಿ, ಟ್ರಾಲಿ ವರ್ಕ್ ಆಗಲಿ, ಆಮೇಲೆ ನೇಗಿಲಾಗಿ ಎಲ್ಲ ಥರ ನೀವು ಯೂಸ್ ಮಾಡ್ಕೋಬೋದು. ಇದರದ್ದು ಸ್ಪೆಷಲ್ ಬಂದುಬಿಟ್ಟು ಇದರಲ್ಲಿ ನಾವು ಕೊಡ್ತಾ ಇರೋದು ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಇದೆ. ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಜೊತೆಯಲ್ಲಿ ನಿಮ್ಮ ಬ್ಯಾಲೆನ್ಸರ್ ಶಾಫ್ಟಲ್ಲಿ ಕೊಡ್ತಾ ಇದ್ದೀವಿ ಇಂಜನ್ನಲ್ಲಿ. ಇದು ಟ್ರ್ಯಾಕ್ಟರ್ ವ್ಯಾಬ್ರೇಟ್ ಆಗಲ್ಲ. ಇದು ನೀವು ಡ್ರೈವರ್ ಏನು ಟ್ರ್ಯಾಕ್ಟರ್ ಓಡಿಸ್ತಾರಲ್ಲ, ಅವ 5 ತಾಸು ಓಡಿಸೋದು 10 ತಾಸು ಓಡಿಸಿದ್ರು ಗಾಡಿಯನ್ನು ವ್ಯಾಬ್ರೇಟ್ ಆಗಲ್ಲ. ಆಮೇಲೆ ಡ್ರೈವರನ್ನು ಆರಾಮ್ ಕಂಫರ್ಟ್ ಆಗಿದೆ, ಚೆನ್ನಾಗಿ ಗಾಡಿ ಓಡಿಸ್ಬೋದು ಆರಾಮಾಗಿ. ಸರ್ ಇದು ಗಂಟೆಗೆ ಬಂದುಬಿಟ್ಟು ನಿಮಗೆ 2.5 3 ಲೀಟರ್ ಡೀಸೆಲ್ ಹೋಗುತ್ತೆ 2 ವೀಲ್ ಡ್ರೈವ್. ಇದು ಬಂದುಬಿಟ್ಟು ನಿಮಗೆ 3 3.5 ಡೀಸೆಲ್ ಹೋಗುತ್ತೆ 4 ವೀಲ್ ಡ್ರೈವ್ ಆದರೆ. ಸರ್ ಇದರಲ್ಲಿ ಬಂದುಬಿಟ್ಟು ಡುವೆಲ್ ಆ್ಯಕ್ಟಿಂಗ್ ಪವರ್ ಸ್ಟೀರಿಂಗ್ ಇದೆ. ನೀವು ನೋಡ್ಬೋದು ಇದರಲ್ಲಿ ಡುವೆಲ್ ಆ್ಯಕ್ಟಿಂಗ್ ಪವರ್ ಸ್ಟೀರಿಂಗ್ ಇದೆ. ಈ ಸೈಡ್ ಮಾತ್ರ ಆ ಸೈಡ ನೀವು ಬಂದುಬಿಟ್ಟು ಇದಕ್ಕೆ ಸಿಂಗಲ್ ಬಟ್ಟಲ್ಲಿ ನೀವು ಪವರ್ ಸ್ಟೀರಿಂಗನ್ನು ರೊಟೇಟ್ ಮಾಡ್ಕೋಬೋದು ಆರಾಮಾಗಿ. ಮತ್ತು ಇದಕ್ಕೆ ನಾವು ಸೂಪರ್ ವಾರಂಟಿ ಇದನ್ನು ಹೇಳಿ ಕೊಡ್ತಾ ಇದ್ದೀವಿ 5 ಇಯರ್ಸ್. ಅದು ಬಂದುಬಿಟ್ಟು ನಿಮಗೂ ಪವರ್ ಸ್ಟೇರಿಂಗು, ಎಕ್ಸೆಲ್ಲು, ಇಂಜನ್ನು, ಗೇರ್ ಬಾಕ್ಸು, ಸೈಡ್ ಹೌಸಿಂಗು, ಹೈಡ್ರಾಲಿಕ್ಕು ಮಿನಿಮಮ್ 80% ನಿಮಗೆ ವಾರಂಟಿಯನ್ನು ಕವರೇಜ್ ಆಗಿಬಿಡುತ್ತೆ ಟೋಟಲಿ. ಸರ್ ಇದು ಬಂದುಬಿಟ್ಟು ನಿಮಗೆ 8+4 ಗೇರ್ ಬಾಕ್ಸು. ಸರ್ 8+4. ಇದರಲ್ಲಿ 8+4 ಹೆಂಗಿದ್ರೆ ನಿಮ್ಮ ಲೋ ಗೇರಲ್ಲಿ 4 ಇದೆ, ಹೈ ಗೇರಲ್ಲಿ 4 ಇದೆ, ಅದು 8 ಬಂದುಬಿಟ್ಟು. ಆಮೇಲೆ ಅದರ ಜೊತೆ ರಿವರ್ಸಲ್ಲಿ 4 ಗೇರ್ ಇದೆ. ಆಮೇಲೆ ಇದು ಬಂದುಬಿಟ್ಟು ಸರ್ ಡುವೆಲ್ PTO ಇದೆ, ಡುವೆಲ್ ಕ್ಲಚ್ ಇದೆ. ಸರ್ ಇಲ್ಲ ಸರ್ ಇದರಲ್ಲಿ ಅವೈಲೇಬಲ್ ಇಲ್ಲ. ನೀವು 50 HP ಮೇಲ್ಗಡೆ ತೊಂದರೆ ಅದಕ್ಕೆ ಅವೈಲೇಬಲ್ ಇದೆ ರಿವರ್ಸ್ PTO. ಇದು 42 45 ಬಂದುಬಿಟ್ಟು ಓನ್ಲಿ ನಿಮಗೆ ನೀವು ಫಾರ್ವರ್ಡ್ PTO ಅಷ್ಟೇ ಇದೆ, ರಿವರ್ಸ್ ಬರಲ್ಲ. ಅದೇ ಥರ ಬಂದುಬಿಟ್ಟು ಇದು 27 HP ಟ್ರ್ಯಾಕ್ಟರ್ ಇದೆ. ಈ ಟ್ರ್ಯಾಕ್ಟರ್ ಬಂದುಬಿಟ್ಟು ನಾವು ಸೇಲ್ ಮಾಡ್ತಾ ಇರೋದು ನಿಮಗೆ ಅಡಿಕೆ ತೋಟಲ್ಲಿ, ಆಮೇಲೆ ತೆಂಗಿನ ಇದರಲ್ಲಿ ಗ್ರೇಪ್ಸ್, ಪ್ರೊಮೋಗ್ರಾನೇಟ್, ನೀವು ಬಾಳೆ ತೋಟದಲ್ಲಿ ಎಲ್ಲ ಥರ ಯೂಸ್ ಮಾಡ್ಕೋಬೋದು. ಇದರ ಸ್ಪೇಸ್ ಬಂದುಬಿಟ್ಟು 3 ಫೀಟ್ 8 ಇಂಚ್ ಇದೆ. ಇದರ ಜೊತೆ ಸೇಮ್ 27 HP ಇನ್ನೊಂದು ಟ್ರ್ಯಾಕ್ಟರ್ ಇದೆ, ಅದು ಬಂದುಬಿಟ್ಟು ನಿಮಗೆ 3 ಫೀಟ್ 4 ಇಂಚ್ ಇದೆ. ಇದು ಮತ್ತೆ ಇದು ಅದೇ ಥರ ಇದು ನೀವು ಬಂದುಬಿಟ್ಟು ಇದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರು. ಬೇರೆ ಟ್ರ್ಯಾಕ್ಟರ್ ಬಂದುಬಿಟ್ಟು 295 mm ಇದೆ, ಇದು ಬಂದುಬಿಟ್ಟು 325 mm ಇದೆ. ಕರೆಕ್ಟಾ? ಅದೇ ಥರ ಇದಕ್ಕೂ ನಾವು 5 ಇಯರ್ಸ್ ಸೂಪರ್ ವಾರಂಟಿ ಅಂತೇಳಿ ಕೊಡ್ತಾ ಇದ್ದೀವಿ. ಅದೇ ಥರ ನಾವು ಇದಕ್ಕೆ ಹೈಡ್ರಾಲಿಕಲ್ಲಿ ದೊಡ್ಡ ಗಾಡಿ ಸಿಸ್ಟಮ್ ಏನಿದೆ ನಿಮ್ಮ ಸೂಪರ್ ಡ್ರಾಫ್ಟ್ ಅಂತೇಳಿ ಕೊಡ್ತಾ ಇದ್ದೀವಿ. ಇದರ ಹೆಸರು ಬಂದುಬಿಟ್ಟು HDC ಅಂತೇಳಿ, ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಅಂತೇಳಿ. ಸರ್ ಇದು ಹೆಂಗಿದೆ, ಬೇರೆ ಟ್ರ್ಯಾಕ್ಟ್ರಲ್ಲಿ ಏನಿದೆ ಓನ್ಲಿ ಡ್ರಾಫ್ಟ್ ಕಂಟ್ರೋಲ್ ಮಾತ್ರ ಅಷ್ಟೇ ಇರುತ್ತೆ. ಕೆಲವೊಂದು ನಿಮಗೆ ಹಾರ್ಡ್ ಸಾಯಿಲಲ್ಲಿ ಸರ್ ಅದು ಇದು ಕರೆಕ್ಟಾಗಿ ಗಾಡಿ ಉಳುಮೆ ಆಗಲ್ಲ, ಅಂದರೆ ಗಾಡಿ ಮೂವ್ಮೆಂಟ್ ಆಗಲ್ಲ. ಅದರಲ್ಲಿ ಸರ್ ವೀಲ್ ಸ್ಲಿಪೇಜ್ ಜಾಸ್ತಿ ಆಗುತ್ತೆ. ಅದೇನು ಸರ್ ಹಾರ್ಡ್ ಸಾಯಿಲಲ್ಲಿ ಬೇರೆ ಟ್ರ್ಯಾಕ್ಟರಲ್ಲಿ ಕೊಡ್ತಾ ಇರೋದು. ಇದಕ್ಕೆ ಹೆಂಗಿದೆ ಸರ್, ಸಾಫ್ಟ್ ಸಾಯಿಲಲ್ಲೂ ಕೆಲಸ ಮಾಡ್ಬೋದು, ಹಾರ್ಡ್ ಸಾಯಿಲಲ್ಲೂ ಕೆಲಸ ಮಾಡ್ಬೋದು. ಇದು ಮಲ್ಟಿ ಥರ ನೀವು ಕೆಲಸ ಮಾಡ್ಬೋದು. ಇದು ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಬಂದುಬಿಟ್ಟು ಸರ್ ಇದಕ್ಕೆ ಬಂದುಬಿಟ್ಟು ನಿಮಗೆ ಸರ್ ಇದು 9+3. ಸರ್ ಇದು ಬಂದುಬಿಟ್ಟು ನಿಮಗೂ ಇದರಲ್ಲಿ 3 ಥರ ಸ್ಪೀಡ್ ಇದೆ, ಮೀಡಿಯಮ್, ಲೋ ಗೇರ್, ಹೈ ಗೇರ್. ಇದು ಸರ್ ಇದು ನೀವು ಗೇರಲ್ಲೇ ಚೇಂಜ್ ಮಾಡ್ಕೋಬೋದು. ಇದು ಸರ್ ಹೆಂಗಿದೆ ಅಂದರೆ ಹೈ ಗೇರಲ್ಲೇ 3 ಇದೆ, ಲೋ ಗೇರಲ್ಲೇ 3 ಇದೆ, ಆಮೇಲೆ ಮೀಡಿಯಮ್ ಗೇರಲ್ಲೇ 3 ಇದೆ. ಇದು 9 ಗೇರ್ ಆಯಿತು. ಅದೇ ಥರ ಸರ್ ರಿವರ್ಸ್ ಹಂಗೆ ಇದೆ. ಸರ್ ಇದು ಸ್ಟೇರಿಂಗ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಇದೆ. ಇದು ಪವರ್ ಸ್ಟೇರಿಂಗ್ ಹೆಸರು ಬಂದುಬಿಟ್ಟು ಇದು ಇಂಟಿಗ್ರೇಟೆಡ್ ಪವರ್ ಸ್ಟೇರಿಂಗ್. ಇದು ಕಾರ್ ಥರನೇ ಇನ್ಬಿಲ್ಟ್ ಪವರ್ ಸ್ಟೇರಿಂಗ್ ಬರುತ್ತೆ. ಮುಂದ್ಗಡೆ ಇದು ಪವರ್ ಸಿಲಿಂಡರ್ ಬರಲ್ಲ, ನಿಮಗೆ ಎಲ್ಲೇ ಪೈಪ್ಸ್ ಏನೂ ಕಾಣಲ್ಲ. ಸರ್ ಇದು ನಿಮಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಇದೆ. ಸರ್ ಇದು ಬಂದುಬಿಟ್ಟು ಕ್ಲಚ್. ಇದರಲ್ಲಿ ಬಂದುಬಿಟ್ಟು 3 ಸಿಲಿಂಡರ್ ಇಂಜನ್ ಇದೆ. ಅದರ ಜೊತೆನೇ ಇದರಲ್ಲಿ ನಾವು ಡಿಸ್ಕ್ ಬ್ರೇಕ್ ಕೊಡ್ತಾ ಇದ್ದೀವಿ. ಆಮೇಲೆ ನೀವು ಟರ್ನಿಂಗ್ ರೇಡಿಯಸಲ್ಲಿ 2.1 ಮೀಟರ್ಲಿ ಆರಾಮಾಗಿ ಟರ್ನ್ ಮಾಡ್ಕೋಬೋದು ಟ್ರ್ಯಾಕ್ಟರ್ನ. ಸರ್ ಕೂಲಿಂಗ್ ಇದೆ ಸರ್, ಇದು ಲಿಕ್ವಿಡ್ ಗೋಲ್ಡ್ ಇಂಜನ್ ಇದೆ. ಇದು ನೀವು 24 hours ಓಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ.
ಕೂಲ್ ಇರೋದ್ರಿಂದ ಹಾಂ ಸರ್, ಆರಾಮಾಗಿ ನಿಮಗೆ ಹೀಟ್ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಇದು. ಹಾಂ, ಕಂಟ್ರೋಲ್ ಆಗಿಬಿಡುತ್ತೆ, ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಆದಷ್ಟು ಜಾಸ್ತಿ ಆಗ್ತಾರೆ ಹೇಗೆ? ಇಲ್ಲ ಸರ್, ಇದ್ರ ಒಳಗಡೆ ಫ್ಯಾನ್ ಇರುತ್ತಲ್ಲ, ಇದು ಲಿಕ್ವಿಡ್ ಕೊಳ್ಳೋದು ಹೆಂಗೆ ಸರ್, ಅದಕ್ಕೆ ವಾಟ್ರಲ್ಲಿ ಒಂಥರ ಲಿಕ್ವಿಡ್ ಮಿಕ್ಸ್ ಇರುತ್ತೆ. ಅದು ಇಂಜಿನಿಗೆ ಜಾಸ್ತಿ ಓವರ್ ಹೀಟ್ ಆಗ ಕೊಡಲ್ಲ. ಅದು ಓವರ್ ಹೀಟ್ ಆಗೋ ಚಾನ್ಸಿನಲ್ಲಿ ಆಟೋಮೆಟಿಕ್ ಒಂದು ಕಡೆ ವಾಲ್ ಬರುತ್ತೆ ಇದರಲ್ಲಿ, ಥರ್ಮೋಸ್ಟಾಟ್ ವಾಲ್ ಅಂತೇಳಿ, ಅದು ಓಪನ್ ಮಾಡಿಬಿಟ್ಟು ಟ್ರ್ಯಾಕ್ಟರ್ನ ಅದು ಆಟೋಮೆಟಿಕ್ಲಿ ಕೂಲ್ ಮಾಡಿಬಿಡುತ್ತೆ ಅದು. ಜಾಸ್ತಿ ವರ್ಕ್ ಮಾಡ್ಬೋದು. ಹಾಂ ಸರ್, ನೀವು 10 hours 12 hours ಆರಾಮಾಗಿ ವರ್ಕ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ.